நீதானே முன்னாடி உட்காருவ. ಗುಡ್ ಮಾರ್ನಿಂಗ್. ವಿಡಿಯೋನ ಕೊನೆ ತನಕ ನೋಡಿ. ಇದು ನನ್ನ ಡೈಲಿ ರೂಟೀನ್. ಹಾಲಿನ ಕೆನೆ ತೆಗೆದು ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ ನೋಡಿ. 15 ಡೇಸಿಗೆ ಇಷ್ಟೊಂದು ಕೆನೆ ಬಂದಿದೆ. ಇನ್ನೊಂದು 15 ಡೇಸಿಗೆ ಈ ಬೌಲ್ ಫುಲ್ ಆಗೋಗುತ್ತೆ. ನಾನು ಎದ್ದು ಬಿಸಿನೀರು ಕುಡ್ದಾಗಿದೆ. ಇವಾಗ ಹಾಲು ಬಿಸಿ ಮಾಡ್ಕೊತಾ ಇದ್ದೀನಿ. ಪ್ರೋಟೀನ್ ಪೌಡರ್ನ ಹಾಕ್ಕೊಂಡು ಈ ಹಾಲನ್ನ ಕುಡಿತೀನಿ ಬೆಳಿಗ್ಗೆ. ಈ ಸ್ಪೂನಲ್ಲಿ 1 ಸ್ಪೂನ್ ಅಷ್ಟು ನಾನು ಪ್ರೋಟೀನ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಇವಾಗ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಈ 1 ಲೋಟ ಹಾಲು ಕುಡಿದ್ಬಿಟ್ರೆ ಬೆಳಿಗ್ಗೆ ಬೇಗ ಹಸುವಿನ ಆಗಲ್ಲ, ಯಾಕಂದರೆ ಹೈ ಪ್ರೋಟೀನ್ ಅಲ್ವಾ. ಇವತ್ತು ಸಂಡೇ, ಸೊ ಸ್ಪೆಷಲ್ದು ಬಂತಾ ಹೇ. ಗುಡಿಯ ಇನ್ನು ಮಲಗಿದ್ದಾಳೆ. ನಾನು ಹೋಗಿ ಮೀನು ತಗೊಂಡ್ಬರ್ತೀನಿ. ಕಾಟ್ಲಾ ಮೀನು ಇದೆಯಾ? ಇದು ಕೊಡಿ. ಹಾಂ, ಇದು ಕೊಡಿ. ಹಾಂ, ಮೀನು ತಗೊಂಡು ಬಂದೆ. ತುಂಬ ಕ್ರೌಡ್ ಇದ್ರು. ಹೋಗಿದ್ದು ನಾನು ಆಲ್ಮೋಸ್ಟ್ 1 ಅವರ್ ಆಯ್ತು. 1 ಗಂಟೆಯಿಂದ ಕಾದು ಎಲ್ಲ ತಗೊಂಡು ಬಂದೆ. ಇವಾಗ ಇದನ್ನ ವಾಶ್ ಮಾಡ್ಕೊಳ್ಳೋಣ. ಗುಡ್ ಮಾರ್ನಿಂಗ್ ಗುಡಿಯಾ. ಪಾಪಗೆ ಮಾತ್ರ ಗುಡ್ ಮಾರ್ನಿಂಗ್ ಹೇಳ್ತೀಯಾ? ಇವರಿಗೂ ಹೇಳೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಅಂತ. ಓಕೆ, ನಮ್ಮ ಗುಡಿಯನ್ ಡೇ ಸ್ಟಾರ್ಟ್ ಆಗಿದೆ. ಕುಂಜು ಕೋಳಿ. ಹಾಂ, ಆಮೇಲೆ ನಾನು ಮಿಯೋ ನೋಡ್ಕೊಂಬಂದೆ ಬೆಳಿಗ್ಗೆ ಹೋಗಿ. ಅಲ್ಲಿ ಮೀನು ತರಕ್ಕೆ ಹೋಗಿದ್ನಲ್ಲ, ಅಲ್ಲಿ ಮಿಯೋ ನೀರು ಕುಡಿತಾ ಇತ್ತು. ಹಾಂ, ನಾನು ನೀರು ಕುಡಿಯೋದನ್ನ ಕ್ಯಾಚ್ ಮಾಡಿದ್ದೀನಿ. ಅದು ನೀರು ಕುಡಿತಾ ಇತ್ತು ಪಾಪ. ಮೀನ್ ಜೊತೆಲಲ್ಲ, ಮಿಯೋ ಬಕೆಟಲ್ಲಿ ನೀರು ತುಂಬಿಟ್ಟಿದ್ರ ಅಲ್ಲಿ, ಅದನ್ನ ಕುಡಿತಾ ಇತ್ತು. ನೀನು ಮಿಸ್ ಮಾಡ್ಕೊಂಡೆಲ್ಲ. ನೀನು ಯಾಕೆ ಇವಾಗ ಎದ್ದೆ? ಬೇಗ ಎದ್ದೊಳ್ಬೇಕಲ್ವಾ? ನಿಂಗೂ ಕರ್ಕೊಂಡು ಹೋಗ್ತಿದ್ನಲ್ಲ. ಯಾಕೆ ಬಿಟ್ಟೋದೆ ಅಂದರೆ ನೀನು ಜೋಜೋ ಮಾಡ್ತಾ ಇದ್ದೆಲ್ಲ. ಹಾಂ, 1-3 ಸಲ ತೊಳ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಅರಿಶಿನ ಮತ್ತು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಮತ್ತೆ ವಾಶ್ ಮಾಡ್ಕೊತೀನಿ. ಇದರಲ್ಲಿ ಇವಾಗ ನಾನು ಫ್ರೈಗೆ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಈ ತರ ದೊಡ್ಡ ದೊಡ್ಡ ಪೀಸ್ ಇರೋದೆಲ್ಲ ಫ್ರೈಗೆ ಹಾಕೋತೀನಿ. ಈ ಸಾರಿಗಿಂತ ಫ್ರೈ ಮಾಡೋದೇ ಇಷ್ಟ ಆಗುತ್ತಲ್ಲ ಪಾಪು. ಸ್ವಲ್ಪ ಹುಣಸೆ ಹಣ್ಣು ನೆನೆಸ್ಕೊಳ್ತಾ ಇದ್ದೀನಿ. ಈಗ ಫಿಶ್ ಫ್ರೈಗೆ ಏನೆಲ್ಲ ಹಾಕೊಳ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ನಾನು ಅರಿಶಿನ, 1 ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್, 1 ಟೀ ಸ್ಪೂನ್ ಅಷ್ಟು ಜೀರಿಗೆ ಪುಡಿ, 1 ಟೀ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ, ಫಿಶ್ ಕಬಾಬ್ ಪೌಡರ್ ಇನ್ನ ಒಂದ್ ಸ್ವಲ್ಪ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಸಾಲ್ಟ್. ಈಗ ಇದಕ್ಕೆ ಹುಣಸೆಹಣ್ಣಿನ ರಸ ಹಾಕೊಳ್ತಾ ಇದ್ದೀನಿ. ಹುಳಿನ ನೋಡ್ಕೊಂಡು ಹಾಕೊಬೇಕಾಗತ್ತೆ. ಗಂಟು ಇಲ್ದೇ ಇರೋ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ನೋಡಿ. ಮಸಾಲೆ ಎಲ್ಲ ಚೆನ್ನಾಗಿ ಹಚ್ಕೊಂಡಿದೀನಿ. ಇದನ್ನ 1-2 ಅವರ್ಸ್ ಹಿಂಗೆ ಬಿಟ್ಟು ಆಮೇಲೆ ಫ್ರೈ ಮಾಡ್ಕೊಳ್ಳೋಣ. ಸಾರಿನ ಮೀನಿಗೆ ನಾನು ಮತ್ತೆ ಸ್ವಲ್ಪ ಅರಿಶಿನ ಹಾಕೊಡ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಸಾಲ್ಟ್, ಸ್ವಲ್ಪ ಹುಣಸೆ ರಸ. ಈ ತರ ಮಾಡ್ಕೊಂಡು ಸಾರಲ್ಲಿ ಹಾಕೊಳ್ಳೋದ್ರಿಂದ ಮೀನು ಒಳ್ಳೆ ಟೇಸ್ಟ್ ಇರುತ್ತೆ. ಮೀನ್ ಸಾರಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಕ್ಲೀನ್ ಮಾಡ್ಕೊಳ್ಳೋಣ. ಓಕೆನಾ? ಕಾಂಚನ ಮಾಲ, ಕಸ್ಯ ಪುತ್ರಿ, ಕನಕಲತಾಯ, ಕಿಂತೆ ಹಸ್ತೆ, ತಾಳಿ ಪತ್ರಂ, ಕ ವ ರೇಖ, ಕ ಖ ಗ ಘ. ಇದು ಸಂಸ್ಕೃತದಲ್ಲಿ ಹಾಡಿರುವಂತಹ ಪದ್ಯ. ಶಿವಕುಮಾರ್ ಸರ್ ಹೇಳ್ಕೊಟ್ಟಿರೋದು. ಅವಳಿಗೆ ಹೇಳ್ತಾ ಹೇಳ್ತಾ ನನಗೂ ಬಂದ್ಬಿಟ್ಟಿದೆ. நீதானே முன்னாடி உட்காருவ. ಎಲಿ வந்துருச்சு திருடிதிங்கிறதுக்கு. ಇವಳು ನಮ್ಮ ಅಜ್ಜಿನೂ ಅಷ್ಟೇ ತೆಂಗಿನಕಾಯಿ ಬಿಡ್ತಾನೆ ಇರಲಿಲ್ಲ. ಗ್ಯಾಸ್ ಆನ್ ಮಾಡಿಟ್ಟಿದ್ದೆ. ತವಾ ಕೂಡ ಬಿಸಿ ಆಗಿದೆ. ಈಗ ನಾನು ಇದಕ್ಕೆ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಈಗ ಬ್ಲ್ಯಾಕ್ ಪೆಪ್ಪರ್ ಹಾಕೊಳ್ತಾ ಇದ್ದೀನಿ. 1 ಟೀ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. 2 ಟೀ ಸ್ಪೂನ್ ಅಷ್ಟು ಧನಿಯಾ, 1/4 ಟೀ ಸ್ಪೂನ್ ಅಷ್ಟು ಮೆಂತೆಕಾಳು, ಜೀರಿಗೆ 1.5 ಟೀ ಸ್ಪೂನ್ ತಗೊಳ್ತಾ ಇದ್ದೀನಿ. ಇಷ್ಟು ಚಕ್ಕೆ, ಒಂದೇ ಲವಂಗ. ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ಳೋಣ. ಈಗ ಇದಕ್ಕೆ ನಾನು ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ. ಈಗ ಈರುಳ್ಳಿ ಹಾಕೊಳ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಕೂಡ. ಇಲ್ಲಿ ನಾನು ಸಾಂಬಾರ್ ಈರುಳ್ಳಿನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನ ಮೀನ್ ಸಾರಿಗೆ ಹಾಕೋದ್ರಿಂದ ಸಾರು ಒಳ್ಳೆ ಟೇಸ್ಟಿ ಆಗುತ್ತೆ. 1-2 ಗುಂಟೂರು ಮೆಣಸಿನಕಾಯಿ, 6 ಬ್ಯಾಡಿಗೆ ಮೆಣಸು ಕಲರ್ ಬರೋಕ್ಕೋಸ್ಕರ. ಕಮ್ಮಿ ಉರಿಲೇ ಇದನ್ನೆಲ್ಲ ಹುರ್ಕೊಳ್ತಾ ಇರೋದು ನಾನು. ಈ ತರ ಎಣ್ಣೆಯಲ್ಲಿ ಹುರ್ಕೊಂಡು ಮಸಾಲೆ ರುಬ್ಬೋದ್ರಿಂದ ಸಾಂಬಾರ್ ಒಳ್ಳೆ ಟೇಸ್ಟ್ ಆಗುತ್ತೆ. ಈಗ ಇದಕ್ಕೆ ಒಂದೇ ಒಂದು ಟೊಮೆಟೊನ ಯೂಸ್ ಮಾಡ್ಕೊತಾ ಇದ್ದೀನಿ. ತವ ತುಂಬ ಬಿಸಿಯಾಗಿದೆ. ನಾನು ಫ್ಲೇಮ್ ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ಏನು ಇದರಲ್ಲಿ ಬಿಸಿ ಇರುತ್ತೆ ಇದರಲ್ಲೇ ಹುರ್ಕೊಳ್ತಾ ಇದ್ದೀನಿ ನೋಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ತುರಿದಿಟ್ಕೊಂಡಿರೋ
ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ ಈಗ ಲಾಸ್ಟಿಗೆ. ಈಗ 2 ಸೆಕೆಂಡ್. ಏನು ಫ್ಲೇಮ್ ಆನ್ ಮಾಡ್ಕೊಳ್ಳೋದು ಬೇಡ, ನಾನು ಫ್ಲೇಮ್ ಆಫ್ ಮಾಡ್ಕೊಂಡಿದ್ದೀನಿ. ಅಂದರೆ ಎಲ್ಲ ಮಿಕ್ಸ್ ಮಾಡ್ಕೊಬೇಕಷ್ಟೇ. ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಈ ಥರ ರುಬ್ಕೊಂಡಿದ್ದೀನಿ. ಪಾತ್ರೆ ಬಿಸಿಯಾಗಿದೆ. ಈಗ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. 3 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಮೆಂತೆ ಹಾಕ್ಕೊಳ್ತಾ ಇದ್ದೀನಿ, ಈರುಳ್ಳಿ ಇದೆಲ್ಲ ಒಗ್ಗರಣೆ ಮಾಡ್ಕೊತಾ ಇರೋದು ನಾನು. ಸ್ವಲ್ಪ ಕರಿಬೇವಿನ ಸೊಪ್ಪು. ಈಗ ಇದಕ್ಕೆ ರುಬ್ಬಿರೋ ಮಸಾಲೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಬೇಕು. ಸ್ವಲ್ಪ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಎಣ್ಣೆ ಎಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ. ಈಗ ಎಲ್ಲ ಮಸಾಲೆ ಹಾಕ್ಕೊತಾ ಇದ್ದೀನಿ. ಮಸಾಲೆ ಸ್ವಲ್ಪ ಎಣ್ಣೆಲ್ಲೇ ಫ್ರೈ ಆಗಲಿ. ಈಗ ಇದಕ್ಕೆ ನೀರು ಹಾಕ್ಕೊಳ್ಳೋಣ. ಥಿಕ್ನೆಸ್ ನೋಡಿಕೊಂಡು ನೀರು ಆ್ಯಡ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾನು ಹುಣಸೆ ಹಣ್ಣಿನ ರಸ ಹಾಕ್ಕೊತಾ ಇದ್ದೀನಿ. ಸಾರು ಸ್ವಲ್ಪ ಗಟ್ಟಿನೇ ಆಗಿದೆ, ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಸಾಲ್ಟ್. ಅದು ಹಸಿ ಸ್ಮೆಲ್ ಹೋಗೋ ತನಕ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಹಸಿ ಸ್ಮೆಲ್ ಎಲ್ಲ ಹೋಗಿದೆ. ಇವಾಗ ಸಾಂಬಾರು ಕೂಡ ಚೆನ್ನಾಗಿ ಬಾಯ್ಲ್ ಆಗಿದೆ. ಈಗ ಇದಕ್ಕೆ ಮೀನು ಹಾಕ್ಕೊಳ್ಳೋಣ. ಮೀನಿಂದು ತಲೆ ಮತ್ತೆ ಬಾಲ ಇದೆಯಲ್ಲ ಅದನ್ನ ಮಾತ್ರ ನಾನು ಸಾರಲ್ಲಿ ಹಾಕ್ಕೊತಾ ಇದ್ದೀನಿ. ಮಿಕ್ಕಿದೆಲ್ಲ ಫ್ರೈಗೆ ಹಾಕ್ಕೊಂಡಿದ್ದೀನಿ. ನೋಡಿ ಚೆನ್ನಾಗಿ ಬಾಯ್ಲ್ ಆಗಿದೆ. ಇದನ್ನ ಇವಾಗ ಸ್ಪೂನ್ ಹಾಕಿ ತಿರ್ಗ್ಸೋದೇನು ಬೇಡ, ಈ ಥರ ತಿರ್ಗಿಸ್ಕೊಂಡ್ರೆ ಸಾಕು. ಮೀನ್ ಸಾರು ರೆಡಿ ಆಗಿದೆ. ನಾನು ತೋರಿಸ್ಕೊಟ್ಟಿರೋ ಥರ ನೀವು ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಈ ವ್ಲಾಗು ಮುಂದೆ ಕಂಟಿನ್ಯೂ ಆಗುತ್ತೆ, ಕೊನೆ ತನಕ ನೋಡಿ. ಫಿಶ್ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಈ ಥರ ಫ್ರೈ ಮಾಡ್ಕೊಬೇಕಾಗುತ್ತೆ. ಫಿಶ್ ಫ್ರೈ ಕೂಡ ಮಾಡಿ ತೋರಿಸಿದ್ದೀನಿ. ಗ್ಲಾಸ್ ಕೊಟ್ಟರೆ ನಿಮ್ಗೆ ಹೊಟ್ಟೆ ಫುಲ್ ಆಗಿಬಿಡ್ತದೆ. ಫ್ರೂಟ್ ಶಾಪ್ ಯಾವಾಗಲೂ ಇರ್ತದೆ ಫ್ರೂಟ್ ಶಾಪ್ ಏನಕ್ಕೆ ಐಸ್ ಕ್ರೀಮ್? ನಾನು ಏನಂತೆ ಬೇಡ ಅಂದೆ ತಾನೆ. ಐ ವಿಲ್ ಟೇಕ್ ಯು ಗೋ. ಐ ಟೋಲ್ಡ್ ಹರ್ ನಾಟ್ ಟು ಬೈ ಐಸ್ ಕ್ರೀಮ್. ನೋಡು, ಐಸ್ ಕ್ರೀಮ್ ಏನಕ್ಕೆ ತಗೊಂಡೆ ರಜಾ? ಕೋಲ್ಡ್ ಆಗುತ್ತೆ ಪಾಪ. ನಿಂಗೆ ಹಶು ಆದ್ರೆ ಬೇಬಿ ಕಾರ್ನ್ ತಗೊಂಡೆ, ಅದು ತಿನ್ಬೇಕು ತಾನೆ. ಜೋಬಲ್ಲಿ ಎಷ್ಟಿದೆ ಕಾಸು? ಜೋಬಲ್ ಕಾಸಿದೆಯಂತೆ ಅವಳ ಹತ್ರ. ಹಾಂ ಕಾಸು ಕೊಡಿ. ಹಾಂ ಓಕೆ. ಹಾಂ ಓಕೆ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಯಾವ ಊರು? ಸೇಲಂ. ಹೋಗ್ತೀನಿ. ಬಾಯ್. ಹಾಂ ಬಾಯ್. ಓಕೆ ಬಾಯ್. ఎంత ಬರ್గర్ వేணும்?